23-24 ಸಾಲಿಂದ ಬೆಳೆ ವಿಮೆ ಬಂದಿಲ್ಲ ಅಂತ ಲಾಸ್ಟ್ ಟೈಮ್ ಬಂದಾಗ ಇದೇನು ಮಾಡಿ ಒಂದು 2 ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ರು. ಅದರಂತೆ 23-24ನೇ ಸಾಲಿಂದ ಏನು ಲೀಸ್ಟ್ ಹಾಕಿದ್ರು ಅದು ತರಿಸ್ಕೊಟ್ಟಿದ್ರು. ಈ ಸರಿ 32 ಜನಕ್ಕೆ ಬಂದು ಉಳಿಕೆ ರೈತರಿಗೆ ಯಾಕೆ ಅನ್ಯಾಯ ಆಗಿದೆಯೋ ದಯವಿಟ್ಟು ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲ ರೈತರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು. ಹಾಗೂ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಕೆರೆ ಹೂಳು ಮಣ್ಣಿಗೋಸ್ಕರ ನಾವು ಸುಮಾರು ಸತಿ ಇಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಬಂದಿದ್ದೀವಿ. KDP ಮೀಟಿಂಗಲ್ಲಿ ಹೇಳಿದ್ದೀವಿ, ನಿಮ್ಮ ತಹಸೀಲ್ದಾರ್ ಗಮನ ಕೇಳ್ತೀವಿ ಅಂತೇಳಿ ನಮ್ಮೆಲ್ಲರಿಗೆ ತಹಸೀಲ್ದಾರ್ಗೆ ಫೋನ್ ಮಾಡಿದರು. ತಹಸೀಲ್ದಾರರು ಇಲ್ಲಿಂದ ಆಯಿತು ನಾವು ಮಾಡಿಕೊಡ್ತೀವಿ ಅಂತೇಳಿ ಸುಮಾರು 4 ಸತಿಯಿಂದ ಇಲ್ಲಿಂದ ಫೋನ್ ಮಾಡಿಸಿದ್ರು. ನಮಗೆ ಕೆರೆ ಹೂಳು ಮಣ್ಣು ಇವತ್ತು ಮಣ್ಣು ರಸಗೊಬ್ಬರ ಹಾಕಿ ಮಣ್ಣಿನ ಫಲವತ್ತತೆ ಕಳ್ಕೊಂಡಿದೆ. ನಾವು ಮಣ್ಣು ಬೇಕು, ನಾವು ಬೆಳ್ಕೊಂಡು ತಿನ್ನೋಕೆ ಮಣ್ಣು ಬೇಕಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆರೆಯಲ್ಲಿ ನಮ್ಮ ಮಣ್ಣು ಒಡಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅಧಿಕಾರಿಗಳ ಕೈಲಿ. ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ರೈತರಿಗೆ ನ್ಯಾಯ ಒದಗಿಸ್ಕೊಳಕ್ಕೆ ಆಗದಿದ್ದಾಗ ನಾವು ಇಲ್ಲಿಗೆ ಬಂದಿದ್ರೆ ನಾವು ನ್ಯಾಯ ಕೊಡ್ರಿ, ನಾವು ಫಲವತ್ತತೆ ಮಣ್ಣು ಬೇಕು ಒಡಿಸ್ಕೊಡ್ರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿ 6 ತಿಂಗಳು ಓಡಾಡಿಸಿ ತಹಸೀಲ್ದಾರ್ ಸಾಹೇಬರು ಮತ್ತೆ ನಮಗೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ. ನ್ಯಾಯ ಒದಗಿಸ್ಕೊಡ್ದಿದ್ದಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಬಂದರೆ ಇಲ್ಲ KDP ಮೀಟಿಂಗಲ್ಲಿ ನಾವು ಇದು ಮಾಡಿದ್ದೀವಿ, ಯಾವುದೇ ರೀತಿ ರೈತರಿಗೆ ಫಲವತ್ತತೆ ಮಣ್ಣು ಹೊಲಗಳು ಒಡ್ಕೊಳಕ್ಕೆ ತೊಂದರೆ ಮಾಡಬಾರ್ದಂತ ನಾವು ಮಾತಾಡಿದ್ದೀವಿ ಅಂತೇಳಿ ತಹಸೀಲ್ದಾರ್ ಗಮನಕ್ಕೆ ತರ್ತಾರೆ. ಅಲ್ಲಿ ತಹಸೀಲ್ದಾರ್ ಹೋದರೆ ನಮಗೆ ನ್ಯಾಯ ಒದಗಿಸ್ಕೊಡ್ದಲ್ಲಿ 4 ಸರಿಯಿಂದನೂ ಇದೇ ಮಾಡಿ ಸುಮಾರು ನಾವು 2015ರಿಂದ ಹೋರಾಟ ಮಾಡಿದ್ದೀವಿ. ಇವತ್ತಿನವರೆಗೂ ನಾವು ಎಲ್ಲ ಇಲಾಖೆಗಳಿಗೆ ಹೋಗಿ ಕೊಟ್ಟಿರೋ ದಾಖಲೆಗಳಿದ್ದಾವೆ. ಅಧಿಕಾರಿಗಳಿಗೆ ಅಷ್ಟು ಯೋಗ್ಯತೆ ಇಲ್ಲಾಂದರೆ ಯಾಕೆ ಬೇಕು? ನಾವು ನ್ಯಾಯಾಂಗ ನಂಬ್ಕೊಂಡು ಸುಮಾರು ಸತಿ ಕಾರ್ಯಾಂಗ ನಂಬ್ಕೊಂಡು ಇಷ್ಟು ವರ್ಷ ಹೋರಾಡಿದ್ದೀವಿ. ಈ ಸಾರಿ ನ್ಯಾಯಾಂಗದ ಮೊರೆ ಹೋಗ್ತೀವಿ. ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಎಲ್ಲ ಅಧಿಕಾರಿಗಳಿಗೂ ನ್ಯಾಯಾಂಗದ ಮೊರೆ ಹೋಗಿ ಅವ್ರ ಮೇಲೆ ನ್ಯಾಯಾಂಗದಿಂದ ಅವ್ರ ಏನು ಬೇಕೋ ಅದು ಒದಗಿಸೋ ಕೆಲಸ ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಹೋಗಿ ಇದು ಮಾಡ್ತೀವಿ. ನಾವೇನು ಪಾಕಿಸ್ತಾನದಲ್ಲ, ನಾವು ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದಲ್ಲಿ ಬೆಳೆದಿರೋ ಮೂಲಭೂತ ಹಕ್ಕುಗಳು ನಮ್ಗೆ ಎಲ್ಲದರಲ್ಲೂ ರೈಟ್ಸ್ ಇದೆ. ಆ ರೈಟ್ಸ್ ಮುಖಾಂತರ ನಮಗೆ ಮಣ್ಣು ಹೊಡಿಸ್ಕೊಡ್ಬೇಕು. ಯಾಕಂದರೆ ಭೂಮಿ ಫಲವತ್ತತೆ ಕಳ್ಕೊಂಡಿದೆ, ಇವತ್ತು ಗೊತ್ತಿದೆ, ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಅದರಿಂದ ಫಲವತ್ತತೆ ಮಣ್ಣು ಹೊಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು 2025-26 ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟಾರೆ 88,000 ಜನ ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಕೊಂಡಿದೆ. ಈಗಾಗಲೇ ಹಿರಿಯೂರು ತಾಲೂಕಿನಲ್ಲಿ ನಿರ್ಬಂಧಿತ ಬಿತ್ತನೆ ಅಂದರೆ ಬಿತ್ತನೆ ಆಗಲಾರದೇ ಇರತಕ್ಕಂಥದ್ದು 75%ಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಲಾರದೇ ಇರತಕ್ಕಂಥದ್ದಕ್ಕೆ ಅಲ್ಲಿನೂ ಸಹ ಈಗ ನಿರ್ಬಂಧಿತ ಬಿತ್ತನೆ ಅಂದರೆ 25% ಅಷ್ಟು ಬೆಳೆ ವಿಮೆ ಬಂದಿರತಕ್ಕಂಥದ್ದಿದೆ. ತದನಂತರ ಚಳ್ಳಕೆರೆ ತಾಲೂಕಿನಲ್ಲಿ ತೊಗರಿಗೆ ಸಂಬಂಧಪಟ್ಟಾಗೆ 3,850 ಜನಕ್ಕೆ ಮಧ್ಯಂತರ ಪ್ರತಿಕೂಲ ಬೆಳೆ ವಿಮೆ ಪರಿಹಾರವನ್ನು 3,57,82,000 ರೂಪಾಯಿಯನ್ನು ಈಗಾಗಲೇ ನಿನ್ನೆ ಸೋಮವಾರದಿಂದಲೂ ಸಹ ಬಿಡುಗಡೆ ಆಗಿರ್ತಕ್ಕಂಥದ್ದಿದೆ. ಇನ್ನು ಇದನ್ನು ಹೊರತುಪಡಿಸಿ ಹಲವಾರು ರೈತರಿಗೆ ಅಂತಂದರೆ ಏನು ಸ್ಥಳೀಯ ಗಂಡಾಂತರ ಅಂತ ಹೇಳ್ತೀವಿ ನಾವು, ಲೋಕಲೈಸ್ಡ್ ಕೆಲಾಮಿಟಿ. ಆ ಲೋಕಲೈಸ್ಡ್ ಕೆಲಾಮಿಟಿ ಅಂತಂದರೆ ಹೆಚ್ಚಿಗೆ ಮಳೆ ಬಂದು ನೀರು ನಿಂತು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಇರಬಹುದು, ಅಥವಾ ಇನ್ನಿತರೆ ಕಾರಣಗಳಿಗಾಗಿ ಅಲ್ಲಿ ಏನಾದ್ರು ಹಾಲಿಕಲ್ಲು ಈ ಥರ ಆದ ಸಂದರ್ಭದಲ್ಲಿ ಭೂಕುಸಿತ ಇನ್ನೂ ಈ ಥರ ಕಾರಣಗಳಿಗಾಗಿ ಸ್ಥಳೀಯ ಗಂಡಾಂತರ ಅವಘಡಕ್ಕೆ ತುತ್ತಾಗಿರ್ತಕ್ಕಂಥ ರೈತರಿಗೂ ಕೆಲವರಿಗೆ ಬೆಳೆ ವಿಮೆ ಬಂದಿರತಕ್ಕಂಥದ್ದು ಸಹ ಇದೆ. ಅದರ ನಂತರ ಬೆಳೆ ಕಟಾವು ಪ್ರಯೋಗಗಳನ್ನು ಆಧರಿಸಿ ಏನು ಇಳುವರಿ ಸರಾಸರಿ ಇಳುವರಿಗೆ ಹೋಲಿಕೆ ಮಾಡಿದಾಗ ಪ್ರಸಕ್ತ ಸಾಲಿನ ಇಳುವರಿ ಕುಂಠಿತ ಆಗಿರುತ್ತೆ, ಅದಕ್ಕೆ ಅನುಗುಣವಾಗಿ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥದ್ದಿದೆ. ಈಗ ಅದಕ್ಕೆ ಸಂಬಂಧಪಟ್ಟ ದತ್ತಾಂಶ ಎಲ್ಲನೂ ಸಹ ಕ್ರೋಢೀಕರಣ ಆಗಿ ಅದನ್ನು ಹೋಲಿಕೆಯೂ ಸಹ ಆಗ್ತಾ ಇದೆ. ಬಹುಶಃ ಇನ್ನು ಒಂದು ವಾರ ಅಥವಾ 10 ದಿನದೊಳಗೆ ಈ ತಿಂಗಳ ಕೊನೆ ಅಥವಾ ಏಪ್ರಿಲ್ 1ನೇ ವಾರದಲ್ಲಿ ಪ್ರಥಮ ವಾರದಲ್ಲಿ ಬಿಡುಗಡೆ ಆಗುವಂಥ ಸಂಭವ ಇರುತ್ತೆ.